ಶ್ರೀ ಗುರುಭ್ಯೋ ನಮಃ. 18-19 ಶ್ಲೋಕಗಳು ಅಧ್ಯಾಯ 2 ಓದ್ತಾ ಇದ್ದೀನಿ. ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತಾಃ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಇಲ್ಲಿ ಮತ್ತೆ ಜೀವಾತ್ಮನ ಬಗ್ಗೆನೆ ಮುಂದುವರಿಸ್ತಾ ಇದ್ದಾನೆ ಕೃಷ್ಣ. ಇದು ಹೇಗೆ ನಾಶರಹಿತವಾಗಿದೆ, ನಿತ್ಯ ಸ್ವರೂಪಿಯಾಗಿದೆ. ಈ ಜೀವಾತ್ಮನ ಶರೀರಗಳೆಲ್ಲವೂ ನಾಶವುಳ್ಳದ್ದೇ ಆಗಿದೆ. ಆದ್ದರಿಂದ ಮತ್ತೆ ಅರ್ಜುನ, ನೀನು ಯುದ್ಧ ಮಾಡು, ಈ ರೀತಿ ಅವ್ರನ್ನ ಸಾಯಿಸ್ತೀನಿ ಇವ್ರನ್ನ ಸಾಯಿಸ್ತೀನಿ ಅನ್ನೋ ಒಂದು ತಪ್ಪು ಕಲ್ಪನೆ ನಿನಗೆ ಬೇಡ ಅಂತ ಮುಂದೆ ಹೇಳ್ತಾ ಇದ್ದಾನೆ. ಅಂತವಂತ ಅಂದ್ರೆ ಎಷ್ಟ್ ಚೆನ್ನಾಗಿದೆ ನೋಡಿ. ನಾವು ಗುಣವಂತ, ಆ ವಂತ ಅನ್ನೋ ಒಂದು ಸಫಿಕ್ಸ್ ಅಂತ ಏನ್ ಹೇಳ್ತೀವಿ, ಉಪಸರ್ಗ, ಅದನ್ನ ಉಪಯೋಗಿಸ್ತೀವಿ, ಅದನ್ನ ಏನಿದೆಯೋ ಅದನ್ನ ಉಳ್ಳವನು ಅಂತ. ಇಲ್ಲಿ ಅಂತವಂತ, ನಾವೆಲ್ಲರೂ ಅಂತ ಉಳ್ಳವರೇ ಆಗಿದ್ದೀವಿ. ಹುಟ್ಟದಾಗಿಂದನೂ ಅಂತ ಇಲ್ದಲ್ಲಿ ಯಾರು ಇರಕ್ಕಾಗಲ್ಲ. ಅದು ವಿಶೇಷವಾದ ಒಂದು ಪದ ಅನಿಸ್ತು. ಮುಂದಿನದು, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಆತ್ಮನನ್ನ ಯಾರು ನಾನ್ ಕೊಲ್ತೀನಿ ಅನ್ಕೋತಾರೋ, ಹಾಗೂ ಅವನು ನಾನ್ ಕೊಂದ್ಬಿಟ್ರೆ ಅವ್ನು ಸತ್ತೋಗ್ಬಿಡ್ತಾನೆ ಅನ್ಕೋತಾರೋ, ಅವ್ರಿಬ್ರುವೆ ಈ ತರ ಎರಡೂ ಯೋಚನೆ ಮಾಡಿರೋರಿಗೂ ಜ್ಞಾನನೇ ಇಲ್ಲ. ಅವ್ರಿಬ್ರಿಗೂ ಆತ್ಮನ ಬಗ್ಗೆ ಜ್ಞಾನನೇ ಅವರದ್ದು ತಪ್ಪು ಕಲ್ಪನೆ ಆಗಿದೆ. ಯಾಕಂದ್ರೆ ಈ ಮುಂಚೆ ಹೇಳಿದಂತಾನೆ, ಅವನು ಆತ್ಮ ಅಥವಾ ಜೀವಾತ್ಮ ಅನ್ನೋನು ಯಾವಾಗ್ಲೂ ಇದ್ದೇ ಇರ್ತಾನೆ, ಬರೀ ಶರೀರ ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಬೆಳೆಸಿ ಅದನ್ನೇ ಮುಂದಿನ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ನೀವು ಅವನಿಗೆ ಕೊರೆ ಇಲ್ಲ ಅಂದಾಗ ನೀನು ಅವ್ನು ಕೊಲ್ಲೋದು ಹೇಗೆ? ಜೀವ ಅನ್ನೋನಿಗೆ ಸಾವೇ ಇಲ್ಲ ಅನ್ನುವಾಗ ನೀನ್ ಅವನನ್ನ ಕೊಲ್ತೀನಿ ಅಂತ ಮತ್ತೆ ಅನ್ಕೋಬೇಡ, ಅಥವಾ ನಿನ್ನನ್ನು ಯಾರು ಕೊಲ್ತಾರೆ ಅಂತ ಅನ್ಕೋಬೇಡ. ಎರಡೂ ತಪ್ಪು. ಏಕೆಂದರೆ ಈ ಆತ್ಮನು ನಿಜವಾಗಿಯೂ ಯಾರನ್ನೂ ಕೊಲ್ಲುವುದಿಲ್ಲ, ಯಾರಿಂದಲೂ ಸಹ ಕೊಲ್ಲಲ್ಪಡುವವನೂ ಅಲ್ಲ ಅಂತ ಇದನ್ನೇ ಇನ್ನೊಮ್ಮೆ ಪೂರ್ತಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಗುಣಮಸ್ತು. ಏನಾಯ್ತು?